ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕಗಳು 2024ರ ಶೈಕ್ಷಣಿಕ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. 22ನೇ ಪಾಠ ದೇಶದ ರಕ್ಷಣೆ. ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲ ಪ್ರಶ್ನೆ, ನಮ್ಮ 3 ಸೇನಾಪಡೆಗಳ ಪ್ರಧಾನ ದಂಡನಾಯಕರು ಡ್ಯಾಶ್. ಉತ್ತರ ರಾಷ್ಟ್ರಪತಿಗಳು. ಎರಡನೇ ಪ್ರಶ್ನೆ, ಭೂಸೇನಾ ಮುಖ್ಯಸ್ಥರನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಉತ್ತರ ಜನರಲ್. ಪ್ರಶ್ನೆ 3, ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಡ್ಯಾಶ್ ಎಲ್ಲಿದೆ. ಸರಿಯಾದ ಉತ್ತರ ದೆಹಲಿ. ಹಿಂದೂಸ್ತಾನದ ಹಡಗು ಕಾರ್ಖಾನೆ ಡ್ಯಾಶ್ನಲ್ಲಿದೆ. ವಿಶಾಖಪಟ್ಟಣ. ಪ್ರಶ್ನೆ 5, ಗಡಿ ಭದ್ರತಾ ಪಡೆಯ ತರಬೇತಿ ಕೇಂದ್ರ ಡ್ಯಾಶ್ನಲ್ಲಿದೆ. ಕರ್ನಾಟಕದ ಯಲಹಂಕ. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯು ಡ್ಯಾಶ್ನಲ್ಲಿ ಸ್ಥಾಪನೆ ಆಯಿತು. 1920 ಅನ್ನೋದು ಸರಿಯಾದ ಉತ್ತರ. ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರೀಬೇಕು. 7ನೇ ಪ್ರಶ್ನೆ, ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನ ಏನೆಂದು ಕರೆಯಲಾಗುತ್ತದೆ. ಉತ್ತರ, ಈ ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನ ಸೀಬರ್ಡ್ ನೌಕಾನೆಲೆ ಎಂದು ಕರೆಯಲಾಗಿದೆ. ಪ್ರಶ್ನೆ 8, ನಮ್ಮ ರಕ್ಷಣಾ ಸಚಿವಾಲಯದ 5 ಇಲಾಖೆಗಳು ಯಾವುವು. ಸೊ ನಮ್ಮ ರಕ್ಷಣಾ ಸಚಿವಾಲಯದ 5 ಇಲಾಖೆಗಳೆಂದರೆ ರಕ್ಷಣಾ ಇಲಾಖೆ, ರಕ್ಷಣಾ ಉತ್ಪಾದನಾ ಇಲಾಖೆ, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಇಲಾಖೆ, ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ, ಮಿಲಿಟರಿ ವ್ಯವಹಾರಗಳ ಇಲಾಖೆ ಅಂತಕ್ಕಂಥದ್ದು ಇತ್ತು. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಭೂಸೇನೆಯ ರಚನೆಯನ್ನ ವಿವರಿಸಿರಿ. ಉತ್ತರ, ಭಾರತೀಯ ಸೇನೆಯು ಮಹಾದಂಡನಾಯಕ ಎಂಬ ಭೂಸೇನಾ ಮುಖ್ಯಸ್ಥರ ಮೇಲ್ವಿಚಾರಣೆಗೆ ಒಳಪಟ್ಟಿರುತ್ತದೆ. ಇವರ ಕೆಳಗೆ ಮಹಾದಂಡನಾಯಕರು, ಸೇನಾಪತಿ, ಪ್ರಧಾನ ಅಧಿಕಾರಿ, ಮಾಸ್ಟರ್ ಜನರಲ್, ಮಿಲಿಟರಿ ಕಾರ್ಯದರ್ಶಿ, ಮಿಲಿಟರಿ ಎಂಜಿನಿಯರ್ ಮುಂತಾದ ಅಧಿಕಾರ ವರ್ಗವನ್ನು ಹೊಂದಿದೆ. ನಮ್ಮ ಭೂಸೇನೆಯಲ್ಲಿ ಪದಾತಿ ದಳ, ಅಶ್ವತ್ಥ ದಳ, ಟ್ಯಾಂಕುಗಳ ದಳ ಮತ್ತು ಫಿರಂಗಿ ದಳಗಳು ಇವೆ. ನಮ್ಮ ಭೂಸೇನೆಯ ಆಡಳಿತದ ಅನುಕೂಲಕ್ಕಾಗಿ ಹಲವಾರು ಕಮಾಂಡ್ಗಳಲ್ಲಿ ವಿಂಗಡಿಸಲಾಗಿದೆ. ಪ್ರತಿ ಕಮಾಂಡ್ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎಂಬ ಅಧಿಕಾರಿ ಇರ್ತಾರೆ. ಈ ಕಮಾಂಡ್ಗಳನ್ನು ವಲಯಗಳಾಗಿ ವಿಂಗಡಿಸಿ ಮೇಜರ್ ಜನರಲ್ ಮುಖ್ಯಸ್ಥರಾಗಿರುತ್ತಾರೆ. ಬ್ರಿಗೇಡಿಯರ್ ಎಂಬ ಅಧಿಕಾರಿಯು ಉಪವಲಯದ ಮುಖ್ಯಸ್ಥರಾಗಿರುತ್ತಾರೆ. 10ನೇ ಪ್ರಶ್ನೆ, ಭಾರತೀಯ ಭೂಸೇನೆಯ ಕಮಾಂಡ್ಗಳಾವವು ಅಂತ ಕೇಳಿದ್ದಾರೆ. ಸೊ ಭಾರತೀಯ ಭೂಸೇನೆಯಲ್ಲಿ 7 ಕಮಾಂಡ್ಗಳಿದ್ದಾವೆ. ಸೊ ಮೊದಲನೇದು ಪಶ್ಚಿಮ ಕಮಾಂಡ್, ಚಂಡೀಗಢದ ಚಾಂದಿಮಂದಿ. ಪೂರ್ವ ಕಮಾಂಡ್, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ. ಉತ್ತರ ಕಮಾಂಡ್, ಕಾಶ್ಮೀರದ ಉದಾಂಪುರ. ದಕ್ಷಿಣ ಕಮಾಂಡ್, ಮಹಾರಾಷ್ಟ್ರದ ಪುಣೆ. ಕೇಂದ್ರ ಕಮಾಂಡ್, ಉತ್ತರ ಪ್ರದೇಶದ ಲಕ್ಷ್ಮಿ. ತರಬೇತಿ ಕಮಾಂಡ್, ಮಧ್ಯಪ್ರದೇಶದ ಮಾವ್. ವಾಯವ್ಯ ಕಮಾಂಡ್, ರಾಜಸ್ಥಾನದ ಜೈಪುರ. 11ನೇ ಪ್ರಶ್ನೆ, ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರಗಳು ಯಾವುವು. ಏರ್ಫೋರ್ಸ್ ಅಕಾಡೆಮಿ ದುಂಡಿಗಲ್, ಬೇಸಿಕ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಪ್ರಯಾಗರಾಜ, ಏರ್ಮೆನ್ ತರಬೇತಿ ಶಾಲೆ ಸಾಮ್ರಾ, ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜು ಜಾಲಹಳ್ಳಿ, ಕಾಲೇಜ್ ಆಫ್ ಏರ್ ಫೇರ್ ಸಿಕಂದರಾಬಾದ್ ಅಂತಕ್ಕಂಥದ್ದು ಇತ್ತು. ಇನ್ನು 12ನೇ ಪ್ರಶ್ನೆ, ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳು ಯಾವುವು. ಭಾರತೀಯ ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳೆಂದರೆ ಸ್ವ ಇಚ್ಛೆಯಿಂದ ಸೇರಬಯಸುವವನು ಭಾರತೀಯ ಪ್ರಜೆಯಾಗಿರಬೇಕು. ಇದಕ್ಕೆ ಯಾವುದೇ ಜಾತಿ, ಧರ್ಮ ಮತ್ತು ಸಮುದಾಯದ ಭೇದ ಭಾವ ಇಲ್ಲ. ಸರ್ಕಾರ ನಿಗದಿಪಡಿಸಿದ ದೈಹಿಕ, ಮಾನಸಿಕ ಆರೋಗ್ಯ, ಶೈಕ್ಷಣಿಕವಾದ ಸಾಮಾನ್ಯ ಅರ್ಹತೆ ಮತ್ತು ಆ ಹುದ್ದೆಗೆ ಬೇಕಾದ ತಾಂತ್ರಿಕ ಅರ್ಹತೆಗಳನ್ನು ಹೊಂದಿರಬೇಕು. ಭೂಸೇನೆಯ ನೇಮಕಾತಿಯಲ್ಲಿ ಪ್ರಾಂತೀಯವಾರು ಸೈನಿಕರನ್ನು ಆ ಪ್ರಾಂತ್ಯದ ಜನಸಂಖ್ಯೆಗೆ ಅನುಗುಣವಾಗಿ ನೇಮಿಸಲಾಗ್ತದೆ. ವಾಯುಪಡೆಗೆ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮತ್ತು ನೋಂದಣಿ ಮೂಲಕ ಮಾಡಲಾಗ್ತದೆ. ಈ ನೌಕಾಪಡೆಯ ನಾವಿಕರ ನೇಮಕಾತಿಯು ನೌಕಾದಳ ನೇಮಕಾತಿ ಸಂಘಟನೆ ಮೂಲಕ ನಡೀತದೆ ಅಂತಕ್ಕದ್ದನ್ನು ಬರೀಬೇಕು. ಜೊತೆಗೆ ಮಹಿಳೆಯರ ಆಯ್ಕೆಗಾಗಿ ಮಹಿಳಾ ಸೇರ್ಪಡೆಯ ವಿಶೇಷ ಯೋಜನೆ ಮೂಲಕ ನಡೀತದೆ. ಇನ್ನು NCCಯ ಗುರಿಗಳೇನು ಮತ್ತು NCC ಕ್ಯಾಡೆಟ್ಗಳಿಗೆ ದೊರೆಯುವ ಸೌಲಭ್ಯಗಳು ಯಾವುವು. 1948ರಲ್ಲಿ ಸ್ಥಾಪನೆಯಾದ NCC ಈ ಶಾಲಾ ಕಾಲೇಜು ಹಾಗೂ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಸ್ವಯಂ ಆಸಕ್ತಿಯಿಂದ ಸೇರಿಕೊಳ್ಳಲು ತೆರೆಯಲಾಗಿದೆ. ಇದರ ಮುಖ್ಯ ಗುರಿ ವೈಯಕ್ತಿಕ ಗುಣಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳೋದು, ನಾಯಕತ್ವದ ಗುಣಗಳನ್ನು ಬೆಳೆಸೋದು, ವಿದ್ಯಾರ್ಥಿಗಳಲ್ಲಿ ಸ್ನೇಹ ಗುಣ ಬೆಳೆಸೋದು, ವಿದ್ಯಾರ್ಥಿಗಳಲ್ಲಿ ಆದರ್ಶ ಸೇವಾ ಮನೋಭಾವನೆಗಳನ್ನು ಬೆಳೆಸೋದು. ಇದರಿಂದ ಶಿಸ್ತುಬದ್ಧವಾದ ತರಬೇತಿ ಪಡೆದ ಮಾನವ ಪಡೆ ನಿರ್ಮಾಣವಾಗ್ತದೆ. ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ರಾಷ್ಟ್ರಕ್ಕೆ ಸಹಾಯ ಮಾಡಲು ಇವರನ್ನು ಬಳಸಿಕೊಳ್ಳಲಾಗ್ತದೆ ಅಂತ ಬರೀಬೇಕು.
ಇನ್ನು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕುರಿತು ಬರೀಬೇಕು. ಈ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇದು ಭಾರತದ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ದೇಶದ ರಾಜಕೀಯ ನಾಯಕತ್ವಕ್ಕೆ ಉತ್ತಮ ಗುಣಮಟ್ಟದ ಸಲಹೆಗಳನ್ನು ನೀಡಲು 2019ರಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಈ ಹುದ್ದೆಗೆ ನೇಮಕವಾಗ್ತಕ್ಕಂಥ ವ್ಯಕ್ತಿ ರಕ್ಷಣಾ ಸಚಿವರ ಪ್ರಧಾನ ಮಿಲಿಟರಿ ಸಲಹೆಗಾರರು ಆಗಿರ್ತಾರೆ. ಜನರಲ್ ಬಿಪಿನ್ ರಾವತ್ ರವರು ಈ ಭಾರತದ ಮೊದಲ ಚೀಫ್ ಸ್ಟಾಫ್ ಆಗಿ ನೇಮಕವಾಗಿದ್ದರು ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಉತ್ತರ ಸರಿ ಆಗ್ತಿತ್ತು. ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿ ಪ್ರಶ್ನೋತ್ತರಗಳಿದ್ದಾವೆ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ